ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಏಸು ಕ್ರಿಸ್ತನ ಅತ್ಯುನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಈ ಅನುದಿನದ ಪ್ರಾರ್ಥನೆಗೆ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ಅನುದಿನವೂ ದೇವರ ಬಲ ನಮಗೆ ಬಹಳ ಅವಶ್ಯ. ದೇವರ ಕರುಣೆ, ಕೃಪೆ, ದಯೆ ನಮ್ಮ ಮೇಲೆ ಇರುವಾಗ ನಾವು ಖಂಡಿತವಾಗಿಯೂ ಸುಖವಾಗಿಯೂ ಸಮಾಧಾನವಾಗಿಯೂ ತನ್ನ ಕೃಪೆಯಿಂದ ಇರಲಿಕ್ಕೆ ಸಾಧ್ಯವಾಗಿದೆ. ಪ್ರತಿನಿತ್ಯ ಪ್ರಾರ್ಥಿಸುವುದು ಬಹಳ ಅವಶ್ಯವಾಗಿದೆ. 118ನೇ ಕೀರ್ತನೆ 24ನೇ ವಚನದಲ್ಲಿ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹಾಗಾದರೆ ಈ ದಿನ ದೇವರು ನಮಗೆ ಕೊಟ್ಟ ದಿನ. ಈ ಪ್ರಾರ್ಥನೆ ಕೇವಲ ಒಂದು ದಿನಕ್ಕಾಗಿ ಅಲ್ಲ, ಅನುದಿನವೂ ನಮ್ಮ ಎಲ್ಲ ಕಾರ್ಯಗಳಲ್ಲಿ, ಪ್ರಯಾಣಗಳಲ್ಲಿ, ಒತ್ತಡಗಳಲ್ಲಿ, ನಾವು ಎದುರಿಸುವಂಥ ಹೋರಾಟಗಳಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿ ನಾವು ಜಯವನ್ನು ಹೊಂದಿಕೊಳ್ಳೋಣ. ದೇವರ ಕರುಣೆ ನಮಗೆ ಬರಬೇಕಾದರೆ ಮೊಟ್ಟ ಮೊದಲನೆಯದಾಗಿ ನಾವು ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಾವು ಮಾಡಿರುವಂಥ ದ್ರೋಹಗಳು, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳು ಏನೇ ಇದ್ದರೂ ಕೂಡ ದೇವರು ತಾನೇ ನಮ್ಮನ್ನು ಕರುಣಿಸುವಂತೆ ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಮೊದಲ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವೆನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಈ ದಿನ ಅದಕ್ಕೆ ಮೊದಲು ನಾವು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನಮ್ಮ ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಕರ್ತನೇ, ದೇವರೇ, ನಾವು ಮಾಡಿದ ಪಾಪಗಳಿಗೂ ತಿಳಿದು ತಿಳಿಯದೆ ಮಾಡಿದ ತಪ್ಪುಗಳಿಗೂ ಕ್ಷಮೆ ಕೇಳುತ್ತೇವೆ. ನಮ್ಮ ಹೃದಯಗಳನ್ನು ಶುದ್ಧಿಪಡಿಸು. ನಮ್ಮೊಳಗಿನ ಅಹಂಕಾರ, ಕೋಪ, ಅಸೂಯೆ, ಭಯ, ಚಿಂತೆ ಮತ್ತು ಅವಿಶ್ವಾಸವನ್ನು ತೆಗೆದುಹಾಕಿ, ಕರ್ತನೇ, ನಿಮ್ಮ ಪವಿತ್ರ ರಕ್ತದಿಂದ ನಮ್ಮನ್ನು ತೊಳೆದು ಹೊಸದಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಕರ್ತನೇ, ನೀವು ಖಂಡಿತವಾಗಿ ಪಾಪಹರಿಕೆ ಮಾಡಿದಂಥ ನಮ್ಮನ್ನು ಕನಿಕರಿಸುವ ದೇವರು ನೀವಾಗಿದ್ದೀರಾ. ನಿಮಗೆ ವಂದನೆಯನ್ನು ಮಾಡುತ್ತಾ ಇದ್ದೇವೆ. ದೇವರೇ, ನಾವು ನೀವು ಕೊಟ್ಟ ಈ ದಿನಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ದಿನವು ನೀವು ನಮಗೆ ಕೊಟ್ಟಂಥ ಆಶೀರ್ವಾದದ ದಿನವಾಗಿದೆ. ನೀನು ಮಹೋನ್ನತನಾದ ದೇವರು, ಎಲ್ಶಡಾಯ್ ದೇವರು, ಕಾಪಾಡಲಿಕ್ಕೂ ಆರೋಗ್ಯ ಕೊಡಲಿಕ್ಕೂ ಸಹಾಯ ಮಾಡಲಿಕ್ಕೂ ಶಕ್ತನಾಗಿರುವ ದೇವರು. ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿದ್ದೀರಿ. ಕಳೆದ ದಿನಮಾನಗಳು, ತಿಂಗಳುಗಳು, ವರ್ಷಗಳು ನಮ್ಮ ಜೀವಿತದಲ್ಲಿ ನೀವು ಸೇರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಪತ್ತುಗಳಿಂದ, ಅನಾರೋಗ್ಯಗಳಿಂದ, ಕಷ್ಟಗಳಿಂದ ನಮ್ಮನ್ನು ಕಾಪಾಡಿದ್ದೀರಾ. ಅದೇ ರೀತಿ ಮುಂದೆಯೂ ನಮ್ಮನ್ನು ಕಾಪಾಡುತ್ತೀರೆಂದು ನಂಬುತ್ತಾ ಇದ್ದೇವೆ. ನಿಮಗೆ ಸ್ತೋತ್ರ. ಕರ್ತನೇ, ದೇವರೇ, ಕುಟುಂಬಕ್ಕಾಗಿ, ಕುಟುಂಬದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ. ಅಪ್ಪ, ಕುಟುಂಬದ ಸಮಾಧಾನ ನಮ್ಮ ಸಮಾಧಾನ. ನಮ್ಮ ಕುಟುಂಬಗಳ ಮೇಲೆ ನಿಮ್ಮ ಕರುಣೆಯ ಕೈ ಇರಲಿ. ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಲಿ. ತಂದೆ ತಾಯಂದಿರು ಮತ್ತು ಮಕ್ಕಳ ನಡುವೆ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ನೀವು ಅನುಗ್ರಹಿಸಿರಿ. ದೇವರೇ, ನಮ್ಮ ಮನೆಗಳಲ್ಲಿ ಜಗಳ, ಕಲಹ, ಕೋಪ, ಅಶಾಂತಿ ದೂರವಾಗಲಿ. ಸಮಾಧಾನವು ನಮ್ಮ ಮನೆಗಳಲ್ಲಿ ತುಂಬಿಕೊಳ್ಳಲಿ. ಯಾವ ಮನೆಯಲ್ಲಿ ಪ್ರಾರ್ಥನೆಯು ಕೇಳಲ್ಪಡುತ್ತಿದೆಯೋ ಆ ಮನೆಯ ಮೂಲೆ ಮೂಲೆಗಳಲ್ಲಿ ನಿನ್ನ ಬೆಳಕಿನಿಂದ ಅಂಧಕಾರ ಶಕ್ತಿಯನ್ನು ಓಡಿಸಿರಿ.
ಹೊರಗಿನ ವ್ಯಕ್ತಿಗಳ ಮಾತುಗಳಿಂದ ಬರುವ ಎಲ್ಲ ಅಪಾರ್ಥಗಳು, ಎಲ್ಲ ಅನಾನುಕೂಲತೆಗಳು, ವಿರೋಧಗಳು, ಶಾಪಗಳು ಯೇಸುನಾಮದಲ್ಲಿ ಲಯವಾಗಿ ಹೋಗಲಿ ಸ್ವಾಮಿ. ದೇವರೇ, ಒಬ್ಬೊಬ್ಬರಾಗಿ ನಂಬಿರುವ ಈ ಕುಟುಂಬವು ಪೂರ್ಣವಾಗಿ ನಿನ್ನನ್ನು ಕಂಡುಕೊಳ್ಳಲಿ. ಈ ಮನೆಯು ಆಶೀರ್ವದಿಸಲ್ಪಡಲಿ ಎಂದು ಬೇಡುತ್ತಾ ಇದ್ದೇವೆ. ಯೆಹೋಶುವನು 24ನೇ ಅಧ್ಯಾಯ 15ರಲ್ಲಿ ಹೇಳಿದ ಪ್ರಕಾರವಾಗಿ ಹೇಳಿದಂಥ ಮಾತು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಅಪ್ಪ, ಹಾಗೆಯೇ ನಾವು ನಮ್ಮ ಕುಟುಂಬಗಳು ನಿಮ್ಮಲ್ಲಿ ಪರಿಪೂರ್ಣವಾಗಿ ನಂಬುವುದಕ್ಕೆ ನಮಗೆ ಸಹಾಯ ಮಾಡಿರಿ. ನಮ್ಮ ಮನೆಗಳು ಪ್ರಾರ್ಥನೆಯ ಮನೆಗಳಾಗಲಿ. ನಮ್ಮ ಮನೆಗಳು ನಿನ್ನ ಸಾನ್ನಿಧ್ಯದಿಂದ ತುಂಬಲಿ. ಪ್ರತಿನಿತ್ಯವೂ ನಿಮ್ಮ ಪ್ರಸನ್ನತೆಯು ಬೆಳಗಿನ ಸೂರ್ಯನ ಕಿರಣಗಳೋಪಾದಿಯಲ್ಲಿ ನಮ್ಮ ಮನೆಯನ್ನು ಹೊಕ್ಕಲಿ ಎಂದು ಪ್ರಾರ್ಥಿಸುತ್ತೇವೆ. ಮನೆಯಲ್ಲಿರುವ ಅಂಧಕಾರ ಶಕ್ತಿಗಳು ನಿಮ್ಮ ಅಗಮ್ಯವಾದ ಬೆಳಕಿನಿಂದ ಹೊರಟು ಹೋಗಲಿ ಯೇಸುವಿನ ನಾಮದಲ್ಲಿ. ಬೆಳಗ್ಗೆ ಎದ್ದಾಗ ಯಾವ ಚಿಂತೆ, ಒತ್ತಡ, ಮಾನಸಿಕ ಖಿನ್ನತೆ, ನೋವು, ಸಾಲದ ಭಾರ, ಸಂಕಟ ನಮ್ಮ ಮನೆಯನ್ನು ಹೊಕ್ಕಬಾರದು. ದಿನವೆಲ್ಲ ಶಾಂತಿ, ನೆಮ್ಮದಿ, ಸಮಾಧಾನ, ಸಂತೋಷ ಈ ಮನೆಯ ಪಾಲಾಗಲಿ. ಕರ್ತನೇ, ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಕರುಣಾಮಯನಾದ ದೇವರೇ, ಘನವೈದ್ಯನಾದ ಕರ್ತನೇ, ನಿನ್ನ ಪ್ರೀತಿಯ ನಾಮಕ್ಕೆ ಸ್ತೋತ್ರ ಮಾಡಿ ನಮ್ಮನ್ನು ಸಮರ್ಪಣೆ ಮಾಡುವಾಗ ನೀವು ಖಂಡಿತ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ದೇವರು. ಈ ಕುಟುಂಬದಲ್ಲಿ ಈ ದಿನ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರತಿಯೊಬ್ಬರನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ದೇಹದಲ್ಲಿ ನೋವು, ದುರ್ಬಲತೆ, ಕಾಯಿಲೆ ಮತ್ತು ಸಂಕಟದಲ್ಲಿರುವವರನ್ನು ಸ್ಪರ್ಶಿಸಿರಿ. ನಿನ್ನ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 53:5ರಲ್ಲಿ ಹೇಳಿದ ಪ್ರಕಾರವಾಗಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಪ್ಪ, ನಮಗೆ ಗುಣವಾಗುವಂಥ ಔಷಧಿಯು ನಿನ್ನ ಬಳಿಯಲ್ಲಿದೆ. ನಮ್ಮ ಗಾಯಗಳು ಕಟ್ಟುವಂಥ ಮೆಡಿಸಿನ್ ನಿಮ್ಮ ಹತ್ರ ಇದೆಯಪ್ಪ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆರೋಗ್ಯ ಮತ್ತು ಬಲವನ್ನು, ಬಿಡುಗಡೆಯನ್ನು ಕೊಡಿರಿ. ಅಪ್ಪ, ಆಸ್ಪತ್ರೆಗಳಲ್ಲಿ ಇರುವವರಿಗೆ ಸ್ವಸ್ಥತೆಯನ್ನು ನೀಡಿರಿ. ವೈದ್ಯರಿಗೆ ಜ್ಞಾನ, ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದ ಜ್ಞಾನ, ವಿವೇಕಗಳನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ. ನಮ್ಮ ದೇಹಗಳು ನಿಮ್ಮ ಆಲಯವಾಗಿದೆಯಲ್ಲವಾ, ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರ. ಆರೋಗ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮನೆಯನ್ನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸ್ತೇವೆ. ವಿದ್ಯಾರ್ಥಿಗಳು ವಿಧೇಯತೆಯನ್ನು ಕಲಿಯಲಿ, ತಂದೆ ತಾಯಿಗಳಿಗೆ ವಿಧೇಯರಾಗಲಿ, ಮನೆಯಲ್ಲಿ ಶಾಂತಿ, ನೆಮ್ಮದಿಯನ್ನು, ಸೌಹಾರ್ದತೆಯನ್ನು ತುಂಬಲಿ. ಮಕ್ಕಳ ನಿಮಿತ್ತ ದೊಡ್ಡವರ ಮಧ್ಯದಲ್ಲಿ ಜಗಳಗಳು ಉಂಟಾಗದಿರಲಿ. ಮಕ್ಕಳು ಜ್ಞಾನ ವಿವೇಕಗಳಿಂದ ತುಂಬಿಸಲ್ಪಡಲಿ. ಪ್ರೀತಿಯ ತಂದೆಯೇ, ಶಾಲೆ, ಕಾಲೇಜು ಮತ್ತು ವಿವಿಧ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂಥ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿರಿ. ಅವರಿಗೆ ಜ್ಞಾನ, ಗ್ರಹಿಕೆ, ನೆನಪಿನ ಶಕ್ತಿ, ಏಕಾಗ್ರತೆ ಎಲ್ಲವನ್ನು ನೀವು ಅನುಗ್ರಹಿಸಿಕೊಡಿರಿ. ದೇವರೇ, ಯಾಕೋಬನ ಪತ್ರಿಕೆ 1:5ರಲ್ಲಿ ನಿಮ್ಮ ವಾಕ್ಯವು ನೀವು ನೆನಪಿಸಿದ್ದೀರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪರೀಕ್ಷೆಯ ಭಯವನ್ನು ತೆಗೆದುಹಾಕಿ ಓದಿದ ವಿಷಯಗಳು ಸರಿಯಾದ ವಿಷಯದಲ್ಲಿ ನೆನಪು ಮಾಡಿಕೊಳ್ಳುವಂತೆ ಅವರ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಕೆಲವರ ಮಕ್ಕಳು ಅಜ್ಞಾನದಿಂದ, ಹೆಚ್ಚಿನ ಜ್ಞಾನದ ಕೊರತೆಯಿಂದ ಬಾಧೆ ಪಡುತ್ತಾ ಇರುತ್ತಾರೆ. ತಂದೆ ತಾಯಿಗಳು ಪ್ರೀತಿಯಿಂದ ಅವರು ಮಲಗುವಾಗ ನಾವು ಅವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಜ್ಞಾನವನ್ನು ತುಂಬಿಸಿರಿಯಪ್ಪ, ವಿಧೇಯತೆಯನ್ನು ತೋರಿಸಿಕೊಡಿರಿಯಪ್ಪ.
ಕುಟುಂಬದಲ್ಲಿ ಮಕ್ಕಳು ದೈವಜ್ಞಾನದಿಂದ ತುಂಬಿದವರಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಮಾತ್ರವಲ್ಲದೆ ಕುಟುಂಬದಲ್ಲಿ ಇರುವ ವ್ಯಾಪಾರ ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತೇವೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಬಾಗಿಲುಗಳನ್ನು ತೆರೆಯಿರಿ. ನಿರಾಶೆಯಲ್ಲಿರುವವರಿಗೆ ಹೊಸ ಅವಕಾಶಗಳನ್ನು ನೀಡಿರಿ. ವ್ಯಾಪಾರ ನಡೆಸುವವರ ಮೇಲೆ ನಿಮ್ಮ ಆಶೀರ್ವಾದವು ನಿತ್ಯ ನಿರಂತರವಾಗಿರಲಿ ಸ್ವಾಮಿ. ಯಾಕೆಂದರೆ ಸ್ವಾಮಿ, ನಿಮ್ಮ ವಾಕ್ಯವು ನಮಗೆ ಧರ್ಮೋಪದೇಶ ಕಾಂಡ ಗ್ರಂಥ 28:12 ಹೇಳುತ್ತದೆ, ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ನಷ್ಟಗಳು ಲಾಭಗಳಾಗಿ ಮಾರ್ಪಡಲಿ, ಆರ್ಥಿಕ ಸ್ಥಿರತೆ ಬರಲಿ, ಸಮೃದ್ಧಿಯನ್ನು ನೀಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಇವರು ಮಾಡುವಂಥ ಉದ್ಯೋಗವನ್ನು ಆಶೀರ್ವದಿಸು. ಉದ್ಯೋಗದಲ್ಲಿ ವಿರೋಧಗಳನ್ನು ಮೇಲಧಿಕಾರಿಗಳು ಜೊತೆಗೆಲಸಗಾರರಿಂದ ಬರುವ ಎಲ್ಲ ದೇವ ಎಲ್ಲ ವಿರೋಧಗಳನ್ನು ನೀನು ತೆಗೆದುಬಿಡು. ಕಿರಿಕಿರಿಗಳನ್ನು ಒತ್ತಡಗಳನ್ನು ನಿಭಾಯಿಸಲಿಕ್ಕೆ ಶಕ್ತಿ ಕೊಡು. ಯಾವುದೇ ಸಂದರ್ಭದಲ್ಲಿ ಕೆಟ್ಟವರ ಸಾಂಗತ್ಯವನ್ನು ಮಾಡದೆ ಇವರ ಉದ್ಯೋಗದ ವಿರೋಧವಾಗಿ, ವ್ಯಾಪಾರದ ವಿರೋಧವಾಗಿ ದುಷ್ಟನ ಕಣ್ಣುಗಳನ್ನು ತೆಗೆದುಬಿಡು ಯೇಸುವಿನ ನಾಮದಲ್ಲಿ. ಇವರ ಅಂಗಡಿ, ವ್ಯಾಪಾರ, ಬಿಸ್ನೆಸ್, ಇವರ ಉದ್ಯೋಗ, ಕೆಲಸ, ಪ್ರಯಾಣ ಎಲ್ಲದರ ಮೇಲೆ ನಿನ್ನ ಕೃಪಾ ಕಾರ್ಯಗಳು ಯಾವಾಗಲೂ ಇರಲಿ ಸ್ವಾಮಿ. ದೇವರೇ, ಸಣ್ಣ ಕೆಲಸ ದೊಡ್ಡ ಆದಾಯವನ್ನು ತರಲಿ, ಸಣ್ಣ ವ್ಯಾಪಾರ ಹೆಚ್ಚಿನ ಆಶೀರ್ವಾದವನ್ನು ತರಲಿ. ದೇವರೇ, ಒಂದು ವೇಳೆ ಕಾರಣಾಂತರಗಳಿಂದ ಯಾರಿಗೋ ಸಹಾಯ ಮಾಡಲಿಕ್ಕೆ ಹೋಗಿ ಯಾವುದೋ ವಿಷಯದಲ್ಲಿ ಸಾಲವನ್ನು ತೆಗೆದುಕೊಂಡು ಅದು ಸಣ್ಣದರಿಂದ ದೊಡ್ಡದಾಗಿ ಹೋಗುತ್ತಾ ಇದ್ದರೆ ಸಾಲದ ಭಾರದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತೇವೆ. ಪರಲೋಕದ ತಂದೆಯೇ, ಸಾಲದ ಒತ್ತಡಗಳಲ್ಲಿ ನರಳುತ್ತಾ ನಿದ್ದೆಯಿಲ್ಲದೆ ಹೇಗೆ ತೀರಿಸಲಿ, ಏನು ಮಾಡಲಿ ಎಂದು ತಿಳಿಯದೆ ಅನೇಕರನ್ನು ಅಂಗಲಾಚಿ ಸೋತು ಹೋಗಿದ್ದಾರಪ್ಪ. ಸೋತು ಹೋಗಿರುವಂಥ ಇವರನ್ನು ಕನಿಕರಿಸು, ಕೃಪೆ ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಾದ. ಸಾಲಗಳಿಂದ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ, ಒತ್ತಡಗಳಿಂದ ತೆಗೀರಿ ಸ್ವಾಮಿ. ದಾರಿ ಕಾಣದಿರುವಂಥ ಸಂಕಟದಲ್ಲಿ ಬಿದ್ದಿರುವವರಿಗೆ ಸಹಾಯ ಮಾಡಿರಿ. ಆರ್ಥಿಕ ಬುದ್ಧಿವಂತಿಕೆಯನ್ನು ಕೊಡಿರಿ. ಹೊಸ ಆದಾಯದ ಮೂಲಗಳನ್ನು, ಅವಕಾಶಗಳನ್ನು ತೆರೆದುಕೊಡಿರಿ. ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ನೀವು ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನೀನು ನಿನ್ನ ಆಕಾಶದ ದೇವರೇ ತೂಬುಗಳನ್ನು ತೆರೆದು ಸಾಲದ ಬಂಧನಗಳಲ್ಲಿ ಬಿದ್ದಿರುವ ಇವರುಗಳನ್ನು ಬಿಡುಗಡೆ ಮಾಡು. ನಿಮ್ಮ ಅದ್ಭುತವಾದ ಪೂರೈಕೆಯನ್ನು ಅನುಭವಿಸುವಂತೆ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 19 ನೀವು ನೆನಪಿಸಿದ್ದೀರಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ. ಹೌದಪ್ಪ, ಇವರ ಪ್ರತಿಯೊಂದು ಕೊರತೆಯನ್ನು ನೀಗಿಸು. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ತೀರಿಸು ಯೇಸುವಿನ ನಾಮದಲ್ಲಿ. ಜೆಹೋವ ಜೈರೆ, ಯೆಹೋವ ಈರೆಯಾದ ದೇವರೇ, ಹಾಲೆಲೂಯ. ಒದಗಿಸುವ ಕರ್ತನೇ ನಿನಗೆ ಸ್ತೋತ್ರ. ಒದಗಿಸು ಯೇಸುವಿನ ನಾಮದಲ್ಲಿ. ನಿನ್ನ ನಾಮ ಮಹತ್ತನ್ನು ಕಾಣುವಂತೆ ಮಾಡು ಯೇಸುವಿನ ನಾಮದಲ್ಲಿ. ದೇವರೇ, ನೀನು ಖಂಡಿತವಾಗಿ ಬಿಡುಗಡೆ ಮಾಡುತ್ತೀರೆಂದು ಹಾಗರಳಿಗೆ ಮರುಭೂಮಿಯಲ್ಲಿ ನೀರಿನ ಹೊರತೆಯನ್ನು ತೋರಿಸಿಕೊಟ್ಟಂತೆ ಇವರಿಗೂ ತೋರಿಸಿಕೊಡು. ಎಲಿಯನೋ, ದೇವರೇ, ನಿನ್ನ ಪ್ರವಾದಿಯ ಹೆಂಡತಿಯ ಸಾಲಭಾರವನ್ನು ತೀರಿಸುವಂತೆ ಸಹಾಯ ಮಾಡಿದ ಹಾಗೆ ಇವರನ್ನು ನೀನು ನೋಡಿ ದೇವರೇ, ಅಲ್ಪವಾಗಿರುವ ಇವರ ಆದಾಯವನ್ನು, ಕೆಲಸವನ್ನು ನೋಡಿ ಬಿಡುಗಡೆಯನ್ನು ಕೊಟ್ಟು ಸಮೃದ್ಧಿಯನ್ನು ಕೊಡು. ಸಾಲ ತೀರಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಪ್ರಯಾಣಗಳಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ. ಈ ದಿನದ ಪ್ರಯಾಣವನ್ನು ಆಶೀರ್ವದಿಸು. ರಸ್ತೆಯಿಂದಾಗಲಿ, ರೈಲಿನಿಂದಾಗಲಿ, ವಿಮಾನಗಳಿಂದಾಗಲಿ, ಇತರ ಮಾರ್ಗಗಳಲ್ಲಿ ಪ್ರಯಾಣಿಸುವವರನ್ನು ನೀವು ರಕ್ಷಿಸಿರಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿನ್ನ ವಾಕ್ಯವು ಕೀರ್ತನೆಗಳಲ್ಲಿ ಹೇಳುತ್ತದೆ. 121ನೇ ಕೀರ್ತನೆ ಅದರ 8ನೇ ವಾಕ್ಯ ಹೇಳುತ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಅಪಘಾತ, ಅಪಾಯ ಮತ್ತು ದುಷ್ಟ ಯೋಜನೆಗಳಿಂದ
ಇವರನ್ನು ರಕ್ಷಿಸಿರಿ, ಸುರಕ್ಷಿತವಾಗಿ ಗಮ್ಯಸ್ಥಾನ ತಲುಪುವಂತೆ ಕಾಪಾಡಿರಿ ಸ್ವಾಮಿ. ಮಾರ್ಗ ಮಧ್ಯದಲ್ಲಿ ಆರೋಗ್ಯ, ಸುರಕ್ಷತೆ, ಸಮಾಧಾನ, ನಿರ್ಭಯವಾಗಿರುವುದಕ್ಕೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸಂಕಷ್ಟಗಳನ್ನು ಎದುರಿಸುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ಕೆಲವರು ಇಂದು ಕಣ್ಣೀರು ಸುರಿಸುತ್ತಿದ್ದಾರೆ, ಕೆಲವರು ನಿರಾಶೆಯಲ್ಲಿದ್ದಾರೆ, ಕೆಲವರು ಉತ್ತರಗಳಿಗಾಗಿ ಕಾಯುತ್ತಿದ್ದಾರೆ. ನಿನ್ನ ವಾಕ್ಯ ಹೇಳುತ್ತದೆ, ಯೆಶಾಯ 41:10, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಕರ್ತನೇ, ಅಸಾಧ್ಯವೆಂದು ಕಾಣುವ ಸಮಸ್ಯೆಗಳನ್ನು ನಿಮ್ಮ ಶಕ್ತಿಯಿಂದ ಪರಿಹರಿಸಿರಿ, ಮುಚ್ಚಿದ ಬಾಗಿಲುಗಳನ್ನು ತೆರೆಯಿರಿ, ಕತ್ತಲೆಯ ಮಧ್ಯೆ ಬೆಳಕಾಗಿ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಈ ದಿನದ ಸಮಾಧಾನಕ್ಕಾಗಿ ಪ್ರಾರ್ಥಿಸ್ತೇವೆ. ಯೇಸುವೇ, ಈ ಲೋಕವು ಕೊಡಲಾರದ ಸಮಾಧಾನವನ್ನು ನೀವು ಕೊಡಲಿಕ್ಕೆ ಶಕ್ತರಾಗಿದ್ದೀರಲ್ಲವ. ನೀವು ಹೇಳಿದ್ದೀರಪ್ಪ, ನಿನ್ನ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:27 ವಾಕ್ಯದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ತಂದೆ ದೇವರೇ, ನಿನಗೆ ವಂದನೆ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಚಿಂತೆಗಳಿಂದ ತುಂಬಿದ ಮನಸ್ಸುಗಳಿಗೆ ವಿಶ್ರಾಂತಿಯನ್ನು ನೀಡಿರಿ. ನಿದ್ರೆ ಇಲ್ಲದೆ ಕಳವಳ ಪಡುವವರಿಗೆ ಶಾಂತವಾದ ನಿದ್ರೆಯನ್ನು ಕೊಡಿರಿ. ಒತ್ತಡ, ಭಯವನ್ನು ತೆಗೆದು ಸಮಾಧಾನವನ್ನು ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ಈ ದಿನ ನಿಮ್ಮ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನಮ್ಮ ಜೀವನದ ಪ್ರತಿಯೊಂದು ನಿರ್ಣಯದಲ್ಲೂ ನಮ್ಮನ್ನು ನಡೆಸಿರಿ ಅಪ್ಪ. ನಿನ್ನ ವಾಕ್ಯವು ಹೇಳುತ್ತದೆ, ಜ್ಞಾನೋಕ್ತಿ 3:5, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆವಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅಪ್ಪ, ನಮಗೆ ಮಾರ್ಗದರ್ಶನ ಬೇಕಪ್ಪ. ಹೆಜ್ಜೆ ಇಡಲಿಕ್ಕೂ, ಕಾರ್ಯ ಮಾಡಲಿಕ್ಕೂ, ಮಾತಾಡಲಿಕ್ಕೂ, ನಡೆಯಲಿಕ್ಕೂ ಪ್ರತಿಯೊಂದು ನಮ್ಮ ಹೆಜ್ಜೆಗಳನ್ನು ಸ್ಥಿರಗೊಳಿಸು. ತಪ್ಪು ಮಾರ್ಗಗಳಿಂದ ನಮ್ಮನ್ನು ಕಾಪಾಡಿ ನಿಮ್ಮ ಚಿತ್ತವನ್ನು ತಿಳಿಯುವ ಜ್ಞಾನವನ್ನು ನಮಗೆ ಅನುಗ್ರಹಿಸಿಕೊಡು ಎಂದು ಬೇಡುತ್ತಾ ಇದ್ದೇವೆ. ಅಪ್ಪ, ನಮ್ಮ ಹಳ್ಳಿಗಾಗಿ, ನಮ್ಮ ಪ್ರಾಂತ್ಯಕ್ಕಾಗಿ, ನಮ್ಮ ಜಿಲ್ಲೆಗಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ನಡೆಯುತ್ತಿರುವಂಥ ಕಾರ್ಯಗಳು ನೀನು ಬಲ್ಲೆ ದೇವರೇ. ಬಡವರು, ಮಧ್ಯಮ ವರ್ಗದವರು ಜೀವಿಸುವುದು ಕಷ್ಟಕರವಾಗ್ತಾ ಇದೆ. ಯುದ್ಧದ ವಾತಾವರಣಗಳು, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಗಳು, ಇವೆಲ್ಲವನ್ನು ನೀವು ನೋಡ್ತಾ ಇದ್ದೀರಾ. ಕರ್ತನೇ, ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇರಲಿ. ಸುವಾರ್ತೆಯು ಸಾರಲ್ಪಡಲಿ, ಸೇವಕರು ಬಲಗೊಳ್ಳಲ್ಪಡಲಿ. ಸಭೆಗಳ ಸೇವಕರ ಅಗತ್ಯಗಳನ್ನು, ಅವರ ಆರ್ಥಿಕ ಕಷ್ಟಗಳನ್ನು ನೋಡಿ ಒದಗಿಸಿಕೊಡಿರಿ. ಸುವಾರ್ತೆ ಸಾರುವವರನ್ನು ಆಶೀರ್ವದಿಸಿರಿ. ಆತ್ಮಗಳು ರಕ್ಷಿಸಲ್ಪಡಲಿ. ಇಂದು ನಮ್ಮ ಜೀವನವನ್ನು, ಕುಟುಂಬವನ್ನು, ಆರೋಗ್ಯವನ್ನು, ಉದ್ಯೋಗವನ್ನು, ವ್ಯಾಪಾರವನ್ನು, ಶಿಕ್ಷಣ, ಆರ್ಥಿಕವನ್ನು, ಭವಿಷ್ಯವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಮ್ಮ ಮುಂದೆ ನಡೆಯಿರಿ, ನಮ್ಮ ಹಿಂದೆ ರಕ್ಷಣೆಯಾಗಿರಿ, ನಮ್ಮ ಸುತ್ತಲೂ ಗೋಡೆಯಾಗಿರಿ, ನಮ್ಮೊಳಗೆ ಪವಿತ್ರಾತ್ಮನ ಶಕ್ತಿಯಾಗಿ ವಾಸಿಸಿರಿ. ಇಂದು ನಾವು ನೋಡುವ ಪ್ರತಿಯೊಂದು ಸವಾಲಿಗಿಂತ ನೀವು ದೊಡ್ಡವರಪ್ಪ. ನಮ್ಮ ಸಮಸ್ಯೆಗಳಿಗಿಂತ ನಿಮ್ಮ ಶಕ್ತಿ ಮಹತ್ತರವಾದದ್ದು. ನಮ್ಮ ಕಣ್ಣೀರುಗಳಿಗಿಂತ ನಿಮ್ಮ ಕರುಣೆ ಆಳವಾಗಿರುವಂಥದ್ದು. ನಿಮಗೆ ವಂದನೆ ಅಯ್ಯ. ದೇವರೇ, ಅರಣ್ಯಕಾಂಡ 6ನೇ ಅಧ್ಯಾಯ 24 ಇರುವ ವಚನಗಳಲ್ಲಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೌದು ಸ್ವಾಮಿ, ನೀವು ಹೇಳಿದ್ದೀರ, ಈ ರೀತಿಯಾಗಿ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಕರ್ತನೇ, ಇಂದಿನ ಈ ದಿನವನ್ನು, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಈ ಭಕ್ತರನ್ನು ನಿನ್ನ ಕರುಣೆಯ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ನಾವೆಲ್ಲರೂ ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ನಮ್ಮ ಕುಟುಂಬದಲ್ಲಿ ನಾವು ಕೇಳಿ ಅನುಗ್ರಹಿಸಲ್ಪಡುವುದಕ್ಕೆ ದಯೆಯನ್ನು ತೋರಿಸಿಕೊಡಿಯಪ್ಪ. ಓ ದೇವರೇ, ಇವರ ಮನೆಯ ಸುತ್ತಲೂ ದೇವದೂತರುಗಳ ಸೈನ್ಯಗಳು ಕಾಯಲ್ಪಡಲಿ.
ಬೆಂಕಿ ಬೇಲಿಯನ್ನು ಹಾಕಿ ಯೋಬನ ಕುಟುಂಬವನ್ನು ಕಾಪಾಡಿದಂತೆ ಕಾಯಿರಿ ಕರ್ತನೆ. ನಿನ್ನ ಆಶೀರ್ವಾದವು ನಮ್ಮೊಂದಿಗೆ ನಿತ್ಯ ನಿರಂತರವಾಗಿರಲಿ. ಈ ದಿನವನ್ನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಿದ ಪ್ರತಿ ದೇವ ಜನರನ್ನು ಆಶೀರ್ವದಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಮರ್ಪಿಸುತ್ತಾ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ, ನಮ್ಮ ಕರ್ತನು, ಲೋಕರಕ್ಷಕನು, ಯೆಹೋವ ಈರೆಯಾದವನು, ಕಾದು ಕಾಪಾಡುವಾತನು, ಶಾಂತಿಯನ್ನು ಅನುಗ್ರಹಿಸಿ ಕೊಡುವಾತನು, ಯೆಹೋವ ರಾಫನಾಗಿ, ಸೌಖ್ಯದಾಯಕನಾಗಿ, ಆರೋಗ್ಯ ಕೊಡುವಾತನು, ಮುಪ್ಪಿನಲ್ಲಿರುವವರನ್ನು, ಒಂಟಿಯಾಗಿರುವವರನ್ನು, ಕಷ್ಟದಲ್ಲಿರುವವರನ್ನು, ಕಣ್ಣೀರಿನಲ್ಲಿರುವವರನ್ನು ಕಾಣುವ ದೇವರೇ, ನಿನಗೆ ಸ್ತೋತ್ರ. ನಮ್ಮೊಂದಿಗಿದ್ದದ್ದಕ್ಕಾಗಿ ಸ್ತೋತ್ರ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆಗಳು ನಿಮಗೆ ಮಾತ್ರ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಈ ಪ್ರಾರ್ಥನೆಯನ್ನು ದಯಮಾಡಿ ಪ್ರತಿನಿತ್ಯ ನಿಮ್ಮ ಕುಟುಂಬಗಳಲ್ಲಿ ನೀವು ಇದನ್ನು ಮಾಡಿರಿ, ಕೇಳಿರಿ, ದೈವಾಶೀರ್ವಾದ ಹೊಂದಿರಿ. ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು ಆಲ್.